ಚಿಕ್ಕ ವಯಸ್ಸಲ್ಲಿ ನೋಡಿದ್ದಪ್ಪಯ್ಯ. ಅದು ಬಿಟ್ರೆ ಈಗಲೇ ಈಟ ನಟನ ನೋಡ್ತಾ ಇರೋದು. ಅಳ್ಳಂದ್ರಿಗೆ ಫೋನ್ ಮಾಡ್ದ? ಒಂದು ಕಿತ ತಂಗಿ ಅಂತ ಮಾತಾಡಿ ಆಮ್ಯಾಕೆ ಮಾಡಮ್ಮ ಅನ್ಕೊಂಡೆ. ಮೊದಲು ಫೋನ್ ಮಾಡು, ಆಮ್ಯಾಕೆ ಎಲ್ಲ ಸರ್ವೈತದೆ. ಅವಳು ತವ ಮಾತಾಡುವಾಗ ಸ್ವಲ್ಪ ಗತ್ತಿರ್ಲಿ, ಎಲ್ಲದಕ್ಕೂ ಹೀ ಅಂತ ಅಲ್ಕಿಸ್ಕೊಂಡು ಸರಿ ಸರಿ ಅನ್ಬೇಡ. ನಿಂತಾವ್ ಎಲ್ಲದಕ್ಕೂ ಸರಿ ಸರಿ ಎಂದು ರೂಢಿ ಆಗೋಗೈತೆ. ಈಗ ಬಲುವಂತಕ್ಕೆ ಬದಲಾಯಿಸ್ಕೋಬೇಕಷ್ಟೇ. ಏನು ಮೊದಲನೇನ್ರು ಬತ್ತಾವಳೆ ಅಂತ ಮೈಯೆಲ್ಲೋ ಕೊಬ್ಬಿರಂಗೈತೆ. ಏನಮ್ಮಿ ನೀನು ಊರಲ್ಲೆಲ್ಲ ನೀನು ಎರಡನೇ ಅವಳು ಅಂದ್ರೆ ಕೋಪಿಸ್ಕತೀಯ. ನೀನೇ ಹೇಳೋ ಮೊದಲನೇ ಅವಳು ಅಂತ ಒಪ್ಕೊತಿದ್ಯ. ಅವನು ಹೇಳ್ಬೇಕು. ನಡಿ ಹೋಗ ಬಾ. ನೋಡ್ದನಯ್ಯ ಅವಳನ್ನ. ಅವಳ ಕೆಲ್ಸ ಆಗ್ಬೇಕು ಅಂದ್ರೆ ಬಿರ್ನೆ ಬಂದು ಕಾಯ್ಕೊಂಡು ನಿಂತವಳೆ. ಅವತ್ ಪಂಚಾಯತಿನಲ್ಲಿ ನಮ್ಮನ್ನ ಹೊತ್ತು ಕಾಯಿಸಿದ್ಲು. ಇರು, ಇವತ್ ಅವಳನ್ನ ಕಾಯಿಸವ. ನೀನು ಒಂದ್ 3/4 ಗಂಟೆ ಬಿಟ್ಕೊಂಡು ಹೋಗು. ಅಜಯ್, ನಿನ್ ಬುದ್ಧಿವಂತಿಕೆಗೆ ನಿಂದೊಂದು ವಿಗ್ರಹನ ಈ ದೇವಸ್ಥಾನದಲ್ಲಿ ಮಾಡಬೇಕು. ಅಲ್ಲಮ್ಮಿ, ಅವಳನ್ನ ಕಾಯ್ಸಕ್ಕೆ ನಾವು ಕಾಯ್ತಾ ನಿಂತ್ಕೋಬೇಕು. ಒಂದ್ ಕೆಲಸ ಮಾಡು, ಇಲ್ಲೆಲ್ಲರೂ ಕುಂತಿರು, ಯಾರಾದ್ರೂ ಬಂದು ಪ್ರಸಾದ ಕೊಡ್ತಾರೆ, ತಿಂತಿರು, ನಾನು ಮಾತಾಡ್ಕೊಂಬರ್ತೀನಿ. ಯೋ, ನಾನೇನ್ ದೂರ ಹೋಗೋಕಿಲ್ಲ. ನೀನ್ ಆಡೋ ಮಾತೆಲ್ಲ ನನ್ ಕಿವಿಯಾಗಿ ಬೀಳ್ಬೇಕು. ಅದಕ್ಕೆ ನೀನ್ ಹೋಗು, ನಾನು ಈ ಕಡೆಗೆ ಇರ್ತೀನಿ. ಅಜಯ್, ಪುಟ್ಟಕ್ಕೇನಾರು ನಿನ್ ನೋಡಿದ್ರೆ ಕೆಲಸ ಕೆಡ್ತದೆ. ಏನು ಮಾತಾಡದೆ ವಾಪಸ್ ಹೊಂಟ್ಲೆ ಅವಳು. ನನ್ಗೆ ಗೊತ್ತು ಕಣಯ್ಯ, ನೀನ್ ನಡಿಯಯ್ಯ. ಏನಬೇ, ತಾನೇ ಗೊತ್ತಾಯ್ತಾ ಬಂದು? ಇಲ್ಲ, ಸ್ವಲ್ಪ ಹೊತ್ತಾಯ್ತು ಆಟೆಯ. ಹೋಗ್ತಾ ಇದ್ದಂಗೆ ಏನವಿ ಅಂತ ಮಾತಾಡ್ಸ್ತಾನೆ ಇವಯ್ಯ. ಏನೋ ಮಾತಾಡ್ಬೇಕು ಅಂದ್ರೆ ಮಗಳ ಮದ್ವೆ ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು. ಓ, ಮಗಳಿಗೆ ಮದುವೆ ಸೆಟ್ ಆಗೋಯ್ತು? ಇಲ್ಲ, ಹುಡುಗನ ಕಡೆಯವರು ನೋಡಕ್ ಗೊತ್ತಾವ್ರೆ. ಸರಿ, ನಿಂಗೆ ಗೊತ್ತಿಲ್ದೇ ಇರೋದು ಏನೂ ಇಲ್ಲ. ಮೊದ್ಲಿಂದನೂ ನಾ ಹೇಳ್ಕೊಂಡೆ ಬತ್ತಾ ಇವ್ನಿ. ಮಗಳ ಮದುವೆ ಹೆಚ್ಚಿದಾಗೆ ನೀನ್ ಸಾಯಬೇಕು ಅಂತ. ಜೀವನಕ್ಕೆ ನಾನು ನಿನ್ನಿಂದ ಏನೂ ನಿರೀಕ್ಷೆ ಮಾಡ್ತಾ ಇಲ್ಲ. ಆದ್ರೆ ಈ ಎಸಿದಾಗೆ ಅಪ್ಪ ಆಗಿ ನಿಂದು ಕರ್ತವ್ಯ ಐತೆ. ಅದನ್ನ ಈಡೇರಿಸ್ಕೊಡು ಅಂತ ನಾ ಕೇಳ್ಕೊತಾ ಇವನಿ. ಅಬ್ಬಬ್ಬಾ, ಬೆಣ್ಣೆ ಹಂಗ್ ಮಾತಾಡ್ತಾಳೆ. ನಂದೇನಿದ್ ಕರ್ತವ್ಯ? ಏನು ಬೇಡ ಅಂತ ತಾನೇ ದೂರ ಉಳ್ಕೊಂಡಿರೋದು. ದೂರ ಉಳ್ದಟ್ಗೆ ಭಾರ ಕಳ್ಕೊಂಡಂಗಾಯ್ತದ. ಊರಿಗೆ ಗೊತ್ತು ಮಗಳ ಕನ್ಯಾದಾನ ಮಾಡಕ್ಕೆ ನೀನಿರ್ಬೇಕು ಅಂತ. ಅದನ್ನ ನಾನು ತೆಪ್ಸಕ್ಕಾಯ್ತದ? ಈ ಹುಡುಗನ್ ಕಡೆಯವರು ಮಾತುಕತೆಲಿ ಹುಡುಗಿ ಅಪ್ಪ ಏನೂ ಇರ್ಬೇಕು ಅಂತ ಹೇಳೋರೆ. ಅಂದ್ರೆ ಹುಡುಗನ್ ಕಡೆಯವರು ನಾನು ಇರ್ಬೇಕು ಅಂದಿದ್ದಕ್ಕೆ ನಿನ್ನಂತಾವ್ ಬಂದಿದ್ಯಾ? ಇಲ್ಲ ಅಂದ್ರೆ ಗೊತ್ತಿರ್ಲಿಲ್ಲ ಅಲ್ವಾ? ಹಿಂಗೆ ಮಾತಾಡ್ಬೇಕು. ನಿಂಗೆ ಉತ್ತರ ಗೊತ್ತಿದ್ರುವೆ ಪ್ರಶ್ನೆ ಕೇಳ್ತಿದ್ಯಲ್ಲಯ್ಯ. ಮಕ್ಕಳು ದೊಡ್ಡವರಾದಾಗಿಂದಲೂ ಮನೇಲಿ ಏನೇ ವಿಶೇಷ ನಡೆದ್ರು ನಿಂಗೆ ಗೊತ್ತೇ ಇರ್ತದೆ. ನೀನ್ ಸಂಬಂಧ ಕಳ್ಕೊಂಡು ಹೋಗಿರ್ಬೋದು, ಆದ್ರೆ ನಾನು ಅಗ್ನಿ ಸಾಕ್ಷಿಗೂ ಈ ತಾಳಿ ಸಂಬಂಧಕ್ಕೂ ಸತ್ವಾಗಿ ನಡ್ಕೊಂಡಿವ್ನಿ. ಎಲ್ಲ ಜೂಳ
ನನ್ನ 10 ನಿಮಿಷ ಮಾತಾಡಕ್ ಬಿಟ್ರೆ ನನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾಳೆ ಅನ್ಸ್ತೈತೆ. ಈ ವಯ್ಯನು ಸುಂಡಲ್ ಅದುಮ್ದವ್ ನಂಗೆ ಹಂಗೆ ನಿಂತ್ಬಿಟ್ಟವನಲ್ಲ. ನಾಳೆ ಮಾತುಕತೆಗೆ ನೀನು ಬರ್ಬೇಕು ಅಂತ ಕೇಳ್ಕೊಳಕ್ ಬಂದಿವ್ನಿ. ನಾನು ಆಗಕ್ಕಿಲ್ಲ ಅಂದ್ರೆ ಒಳ್ಳೆ ಸಂಬಂಧ ಬಂದೈತೆ ಕಣಯ್ಯ, ಕಳ್ಕೊಳದ್ ಬೇಡ. ನಿನ್ ಕೈ ಮುಗಿತೀವಿ. ಕೈಸ್ ಸುಮ್ಮನೆ ಮಾತು ಕೇಳಿದೆ ಅಷ್ಟೇ. ಮಾತುಕತೆಗೆ ನಾನು ಬರ್ತೀನಿ. ಸರಿನಾ? ಸ್ನೇಹ, ಏನು ವಿಷಯ? ಅಣ್ಣಯ್ಯ, ನಾನಿನ್ನ ಹೀಗೆ ಅರ್ಜೆಂಟಾಗಿ ಕರೆದಿರೋದು ನಿಂಗೆ ಇಷ್ಟ ಇಲ್ಲದೆ ಇರ್ಬೋದು. ಆದರೆ ಏನು ಮಾಡಲಿ, ನನಗೆ ಈ ವಿಷಯದ ಬಗ್ಗೆ ಈಗಲೇ ಒಂದು ಕ್ಲಾರಿಟಿ ಬೇಕಿತ್ತು. ಏನು ಹೇಳಿ ಸ್ನೇಹ? ಬಂಗಾರಮ್ಮನ ಮಗನ ನೀನು ಹಾಸ್ಪಿಟಲ್ ನೋಡಿದೆ ಅಂತ ಹೇಳ್ದಿಯಲ್ಲ ಅಣ್ಣಯ್ಯ, ಆದರೆ ಅವನೀಗ ಇಲ್ಲೇ ಪೊಲೀಸ್ ಸ್ಟೇಷನಲ್ಲೇ ಇದ್ದಾನಂತೆ. ಅದು ಹೇಗೆ ಅನ್ನೋದೇ ನನ್ನ ಪ್ರಶ್ನೆ. ನೀನೊಂದ್ಸಲ ನೋಡಿ ಕನ್ಫರ್ಮ್ ಮಾಡಿದ್ರೆ ನನಗೆ ಸಮಾಧಾನ. ಏನು ಕನ್ಫರ್ಮ್ ಮಾಡೋದು ಸ್ನೇಹ? ಕಂಟಿ ಅರೆಸ್ಟ್ ಆಗಿಲ್ಲ, ಅವನು ಹೊರಗೆ ಇದ್ದಾನೆ. ನಾನೇ ನೋಡಿದ್ನಲ್ಲ. ಆದ್ರೆ SI ಅದು ಸಾಧ್ಯನೇ ಇಲ್ಲ ಅಂತಿದ್ದಾರೆ. ಅವರೇ ಬಂದ್ರು. ನಮಸ್ತೆ ಸರ್. ನಮಸ್ತೆ ಸ್ನೇಹ. ಮತ್ತೇನು ಹೊಸ ಕೇಸ? ಹೊಸದೇನಲ್ಲ ಸರ್, ಅದೇ ಹಳೇದೆ. ನಾನು ನಿಮ್ಗೆ ಫೋನಲ್ಲಿ ಹೇಳಿದ್ನಲ್ಲ. ಲಾಯರ್ ಆದವನು ಏನೇನು ಮಾಡಬಾರ್ದು ಅದನ್ನೆಲ್ಲ ಮಾಡೋನು ನಾನು. ನನಗೆ ಟೋಟಲ್ ವಿರುದ್ಧ ಚಂದ್ರು. ಈಗ ಈ ನಕಲಿನ ಬೇಲ್ ತಗೊಳಕ್ ನಾನು ಬಂದಿದ್ದೀನಿ ಅಂತ ಗೊತ್ತಾದ್ರೆ ಫುಲ್ ಬೆಂಡೆದ್ ಬಿಡ್ತಾನೆ. ಹಾಂ ಸರಿ, ಬನ್ನಿ ನೀವೇ ನೋಡಿ ಅವನೇ ಬಂಗಾರಮ್ಮನ ಮಗ ಹೌದೋ ಅಲ್ವಾ ಅಂತ. ಏಯ್ ಎದ್ದೇಳಲ್ಲ.
ಹಾಯ್ ಮುರಳಿ ಸರ್, ಬಿಸ್ಕೆಟ್ ತಗೊಳ್ಳಿ. ಬೇಡ ಥ್ಯಾಂಕ್ಸ್. ಏನು ಮುರಳಿ ಸರ್, ಹೇಗಿತ್ತು ಕ್ಲಾಸು? ನಿಮ್ಮ ಕ್ಲಾಸು ಅಂದರೆ ಹುಡುಗರೆಲ್ಲ ಬಂಕ್ ಮಾಡದೆ ಕೂತಿರ್ತಾರೆ, ಏನು ಮ್ಯಾಜಿಕ್ ಮಾಡಿರ್ತೀರಾ? ಯಾಕೆ ಅಂದರೆ ಮುರಳಿ ಸಾರ್ಗೂ ಹುಡುಗರಿಗೂ ವಯಸ್ಸಿನಾಗೆ ಸಾನಿ ವ್ಯತ್ಯಾಸ ಇಲ್ವಲ್ಲ, ಅದಕ್ಕೆ ತಗೊಳ್ಳಿ ಸರ್ ಟೀ. ಸರ್ ಟೀ. ಬೇಡ ರಾಜಪ್ಪ, ಥ್ಯಾಂಕ್ಸ್. ಬಿಸಿ ಬಿಸಿ ಸಂದಾಕೈತೆ. ಬೇಡ. ಯಾಕೆ ಸರ್, 2-3 ದಿನದಾಗಿಂದ ನೀವು ಖುಷಿಯಾಗೇ ಇಲ್ಲ, ಉತ್ಸಾಹನೇ ಇಲ್ಲ. ಇನ್ನೂ ಹುಷಾರಾಗಿಲ್ವಾ? ಹಾಗೇನೂ ಇಲ್ಲ ರಾಜಪ್ಪ. ಲವ್ ಮ್ಯಾಟ್ರಾ ಸರ್? ಚಚೆ ಇಲ್ಲ. ಪರವಾಗಿಲ್ಲ ಹೇಳಿ ಸರ್. ಹಾಗೆಲ್ಲ ಏನೂ ಇಲ್ಲ. ಓ, ಇನ್ನೊಬ್ಬ ಅಟೆಂಡ್ರು ಇವನ್ ತಾವ ಈ ವಿಷಯನೆಲ್ಲ ಏನು ಹೇಳೋದು ಅಂತನಾ? ಅಯ್ಯೋ ರಾಜಪ್ಪ, ಹಾಗೆಲ್ಲ ಏನೂ ಇಲ್ಲ. ಪರವಾಗಿಲ್ಲ ಹೇಳಿ ಸರ್, ನನಗೆಲ್ಲ ಗೊತ್ತಾಯ್ತದೆ ಸರ್. ನಾನುವೇ ನಿಮ್ಮ ವಯಸ್ಸು ದಾಟಿನೆಯ ಬಂದಿರೋದು. ಬನ್ನಿ ಬನ್ನಿ ಮೇಡಮ್, ತಗೊಳ್ಳಿ ಟೀ. ಬನ್ನಿ ಸರ್. ಯಾರೋ ಒಬ್ಬನ ಲಾಕಪ್ಪಲ್ಲಿ ಹಾಕಿ ಕಂಟಿ ಅಂತಿದಾರಲ್ಲ, ಏನು ನಡೀತಿದೆ ಇಲ್ಲಿ? ಏನ್ ಸರ್ ಯೋಚನೆ ಮಾಡ್ತಾ ಇದ್ದೀರಾ? ಇವನೇನಾ ಬಂಗಾರಮ್ಮನ ಮಗ? ಅಣ್ಣಯ್ಯ, ಇವನು ಹಾಸ್ಪಿಟಲ್ಗೆ ಬಂದಿದ್ನಾ? ಅದು ಸ್ನೇಹ. ಕಂಟಿನ್ಯೂ ಕಾಲ್ ಮಾಡ್ತಿದ್ದಾನೆ, ಇದ್ರ ಬಗ್ಗೆ ಮಾತಾಡೋಕೆ ಇರಬೇಕು. ಒಂದು ನಿಮಿಷ ಬಂದೆ. ಹಲೋ, ಹೌದು ಇನ್ಸ್ಪೆಕ್ಟರ್, ಇವನೇ ಬಂಗಾರಮ್ಮನ ಮಗ ಕಂಟಿ. ಹೌದು ಹೌದು, ನಾನೇ ಕಂಟಿ. ಆಯ್ ಬಾವಾ. ಇವನೇ ಆದ್ರೆ ಇವನು ಹಾಸ್ಪಿಟಲ್ಗೆ ಹೆಂಗ್ ಬಂದಿದ್ದ ಅಣ್ಣಯ್ಯ? ಅದೇ ಗೊತ್ತಾಗ್ತಿಲ್ಲ. ನಾನು ಆಸ್ಪತ್ರೆಗೆ ಹೋಗಿದ್ದ, ಇದ್ಯಾವುದು ನನಗೆ ಹೇಳ್ಕೊಡ್ಲೇ ಇಲ್ವಲ್ಲ. ಈಗೇನು ಹೇಳದ್ ನಾನು? ಏ ಫ್ರಾಡ್, ಹೇಗೋ ಹೊರಗೆ ಬಂದೆ? ಸರ್, ನಿಮ್ಮ ಸ್ಟೇಷನಲ್ಲಿರೋ ಯಾರೋ ಸ್ಟಾಫೇ ಇವನಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಇಲ್ಲಂದ್ರೆ ಇವ್ರು ಹೊರಗೆ ಬರಕ್ ಸಾಧ್ಯನೇ ಇಲ್ಲ. ಅದೆಲ್ಲ ನೀವು ಕನ್ನಡಕ್ಕೆ ಆಯ್ಕಿಲ್ಲ ಬಿಡಿ. ರೀ ಜಿಗಣಿ, ಏನ್ರಿ ಇದಲ್ಲ? ಸರ್ ಇಲ್ಲ ಸರ್, ಇವನೆಲ್ಲೂ ಹೋಗಿಲ್ಲ, ನಾವೇ ನೋಡ್ಕೊಂತ ಇದ್ದೀವಿ. ಹಾಗಿದ್ರೆ ಇವ್ರು ನೋಡಿದ್ ಸುಳ್ಳ? ಸರ್, ನೀವು ಪ್ಲೀಸ್ ಇದನ್ನ ಇಲ್ಲಿಗೆ ಬಿಡಬೇಡಿ. ಇಲ್ಲಿ ಖಂಡಿತವಾಗ್ಲೂ ಏನೋ ತಪ್ಪು ನಡೀತಾ ಇದೆ.
ನೀನು ಹೇಟ್ ಬರ್ನ ಒಪ್ಕತಿ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣಯ್ಯ. ಈ ಒಂದು ಉಪಕಾರ ಮಾಡ್ಬಿಡು ಸಾಕು. 2ನೇಳು 3ನೇಳು ಓದ್ಕೊಂಡವ್ರೆ, ಹೆಂಗ ಜೀವನ ನಡೀತದೆ. ಸಾನಂದೇ ನಂಗೆ ಚಿಂತೆ ಆಗಿತ್ತು. ನೀನು ಬಂದು ಕಣ್ಣೋರ್ ಜೊತೆಲಿ ಮಾತುಕತೆ ಮಾಡಿ ಹೋಗ್ಬಿಡು, ಆಟ ಸಾಕು. ನಾನೇನೋ ಬರ್ತೀನಿ, ಆದರೆ 2ನೇ ಅವಳಲ್ಲ ನೇಹ. ಅಪ್ಪ ಅನ್ನೋ ಗೌರವ ಬೇಡ. ನನ್ನ ನೋಡಿದ್ರೆ ಅಪರಾಧಿ ನೋಡ್ದಂಗೆ ನೋಡ್ತಾಳೆ. ಅವಳನ್ನ ಹೆಂಗೆ ಒಪ್ಪಿಸ್ತೀಯ ನೀನು? ಅವಳು ತಾವು ಈಗಾಗಲೇ ಮಾತಾಡಿವ್ನಿ. ಏನಂತ? ಒಪ್ಕೊಂಡವಳೆ. ಅಯ್ಯೋ ಶಿವನೇ, ಒಪ್ಕೊಂಡ್ಲ? ದೀಟ ಹೇಳ್ತಿದ್ಯನಮ್ಮೆ? ದಿಟ್ಟವಾಗೂ ಒಪ್ಕೊಂಡವಳೆ. ಸರಿ ಬಿಡು, ಹಂಗಾರೆ ಧೈರ್ಯವಾಗಿ ಬಂದು ಕುಂತ್ಕಂತೀನಿ. ಆದ್ರೆ ಅವಳು ನಿಂತಾವ್ ಏನು ಮಾತಾಡಕ್ಕಿಲ್ವಂತೆ. ನೀನು ಇದೇ ನೆಪ ಮಾಡ್ಕೊಂಡು ಬೇರೆ ಏನು ಮಾತಾಡಬಾರ್ದಂತೆ. ಅವಳೇನಯ್ಯ ಕಂಡೀಷನ್ ಹಾಕೋದು? ಮಾತಾಡಯ್ಯ ನೀನು. ಅಂದ್ರೆ ನಾ ಅಲ್ಲಿಗೆ ಬಂದ್ರೆ ನಾನು ಹಿಂಗೆ ಇರಬೇಕು ಅಂತ ನಿನ್ನ ಮಗಳು ಹೇಳಿ ಕಳಿಸ್ತಾವಳೆ. ಹಂಗಿದ್ರೆ ನನಗೇನು ಗೌರವ ಕೊಟ್ಟಂಗಾಯ್ತು? ನೀನು ಇದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡ, ನಾನು ನೋಡ್ಕತ್ತೀನಿ. ಅವಳನ್ನ ಸಮಾಧಾನ ಮಾಡೋದು ನನ್ನ ಜವಾಬ್ದಾರಿ. ಸರಿ ಹಂಗಾರೆ ಬರ್ತೀನಿ ಬಿಡು. ಸರಿ ಹಂಗಾರೆ, ಚೆನ್ನಾಗಿ ಖುಷಿ ಆಯ್ತು. ನಾ ಬರ್ತೀನಿ. ಹಂಗೆ ಹೊಂಟ್ಬಿಟ್ಲಿ. ಹಂಗೆ ಮುಖ್ಯವಾದ ವಿಷಯನೇ ಮರ್ತ್ಬಿಟ್ಲಿ. ಮುಖ್ಯವಾದ ವಿಷಯನ ನೀನು ನಿನಗೇನು ಬೇಕು ಅಂತ ಹೇಳಿದೆ. ಗಂಡಿನ ಕಡೆಯವರು ನಾನು ಮಾತುಕತೆ ಇರಲೇಬೇಕು ಅಂತ ಕಂಡೀಷನ್ ಹಾಕವ್ರೆ ಅಂದೆ. ಆಯ್ತು, ಬರ್ತಾ ಇರೋ ನಾನು ನಂದು ಒಂದು ಕಂಡೀಷನ್ ಹೇಳ್ಬೇಕು ತಾನೇ. ನಾನು ನಿಂಗೆ ಹೊಸ್ದೇನಲ್ಲ, ನಾನು ಇದನ್ನು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇವನೇ. ನಿನ್ನಿಂದ ನಾನು ಬೇರೆ ಏನೂ ನಿರೀಕ್ಷೆ ಮಾಡ್ತಿಲ್ಲ. ನಿಂದು ಅಂತ ಒಂದು ಕರ್ತವ್ಯ ಆಯ್ತಲ್ಲ, ಅದನ್ನು ಈಡೇರಿಸ್ಬೇಕು ತಾನೇ. ನೀ ಯೋನಿ ಹೇಳ್ತಿದ್ಯೋ ನಂಗೆ ಅರ್ಥ ಆಯ್ತಿಲ್ಲ. ಗಂಡಿನ ಕಡೆಯವರು ಬಂದಾಗ ಮಾತುಕತೆ ನಾ ಬರ್ತೀನಿ, ಮುಂದೆ ನಿಂತು ಲಗ್ನ ಮಾಡಿಕೊಡ್ತೀನಿ. ಮಗಳು ತವ್ರ ಮನೆ ಬಿಟ್ಟು ಹೋಗೋವಾಗ ಬೇಕು ಅಂದರೆ 2 ಕಣ್ಣೀರು ಹಾಕ್ತೀನಿ. ಆದರೆ ನಾನು ಮಾಡೋ ಕೆಲಸಕ್ಕೆ ಕೂಲಿ ಬೇಡವ ನನಗೆ. ಕೂಲಿನೇ? ಅಪ್ಪಯ್ಯ ಮಗಳ ಮದುವೆ ಮಾಡಿಕೊಟ್ರೆ ಯಾರು ಕೂಲಿ ಕೊಡ್ತಾರೆ? ಯಾರು ಮಾತಾಡ್ತಿದ್ದೀಯ? ಯಾವನ್ ಏನು ಮಾಡ್ತಾನೆ ಏನು ಮಾತಾಡ್ತಾನೆ ಅದು ನನಗೆ ಬೇಕಾಗಿಲ್ಲ. ನೀನು ಹೇಳ್ದಂಗೆ ನಾನು ಕೇಳ್ತೇವೆ ಅಂತಾನೆ. ನನಗೇನು ಬೇಕೋ ಅದು ನೀನು ಮಾಡ್ತೀಯಾ ಇಲ್ಲ ಅಷ್ಟು. ಏನು ಮಾಡಬೇಕು? ಮನೆ ಮೆಸ್ಸು 2 ಕೊಡ್ಬೇಕು.